ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಾಳೆಕಾಯಿ ರವೆ ಫ್ರೈ ಮತ್ತು ಬದನೆಕಾಯಿ ರವೆ ಫ್ರೈ ಮಾಡ್ತಾಯಿದ್ದೀನಿ. ಮೊದಲಿಗೆ ಬಾಳೆಕಾಯಿ ರವೆ ಫ್ರೈ ಹೇಗೆ ಮಾಡೋದು ಅಂತ ನೋಡಿ. ಮೊದಲಿಗೆ ಬಾಳೆಕಾಯಿಯನ್ನು ಸ್ವಲ್ಪ ಸ್ವಲ್ಪ ಬೇಯಿಸಿ ತೆಗಿಬೇಕು. ನಂತರ ಅದಕ್ಕೆ ಬೇಕಾಗಿರುವ ಮಸಾಲ ಚಿಲ್ಲಿ ಪೌಡರ್, ಸಾಲ್ಟ್ ಮತ್ತು ರೈಸ್ ಪೌಡರ್, ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಈ ಬಾಳೆಕಾಯಿಯನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ 5 ನಿಮಿಷ ಇಟ್ಟರಾಯಿತು. ಆನಂತರ ಸೂಜಿ ರವೆ ಸಿಗುತ್ತಲ್ಲ, ಆ ಸೂಜಿ ರವೆಯಲ್ಲಿ ಇದನ್ನು ಕೋಟಿಂಗ್ ಮಾಡಿ ಆನಂತರ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗಿಬೇಕು. ಎಣ್ಣೆ ಜಾಸ್ತಿ ಬಿಸಿ ಆದ ನಂತರ ಫ್ರೈಯನ್ನು ಮಾಡಿ ತೆಗಿಬೇಕು. ಮಧ್ಯಾಹ್ನದ ಊಟಕ್ಕೂ ಸಂಜೆ ಸ್ನ್ಯಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ. ಈ ಬಾಳೆಕಾಯಿಯನ್ನು ಮೊದಲೇ ಸ್ವಲ್ಪ ಬೇಯಿಸಿ ತೆಗೀರಿ, ಇಲ್ಲಾಂದರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ಅದು ತಣ್ಣಗಾದ ನಂತರ ಅಷ್ಟು ಚೆನ್ನಾಗಿರೋದಿಲ್ಲ ಬದನೆ ಫ್ರೈ. ಇದು ಬದನೆ ಅಲ್ಲ, ಇದು ಬಾಳೆಕಾಯಿ ಫ್ರೈ. ಈ ಬಾಳೆಕಾಯಿ ಫ್ರೈಯನ್ನು ರವೆ ಫ್ರೈಯನ್ನು ಒಮ್ಮೆ ಮಾಡಿ ತಿನ್ನಿ, ಚೆನ್ನಾಗಿರುತ್ತೆ. ಬದನೆ ಫ್ರೈಗೆ ಇಷ್ಟೊಂದು ಮಸಾಲೆ ಏನು ಬೇಕಾಗಿರೋದಿಲ್ಲ. ಅದಕ್ಕೆ ಒಂದು ಮೆಣಸಿನ ಹುಡಿ ಮತ್ತು ಏನಾದರೂ ಕಾರ್ನ್ಫ್ಲೋರ್ ಇದ್ದರೆ ಸಾಕು. ಈ ಬಾಳೆಕಾಯಿ ಫ್ರೈ ಈಗ ರೆಡಿಯಾಗಿದೆ. ಇನ್ನು ಬದನೆ ಹೇಗೆ ಮಾಡೋದು ಅಂತ ರವೆ ಫ್ರೈ ಅಂತ ಹೇಳ್ತಾ ಇದ್ದೀನಿ. ಇದರ ಬದನೆಯನ್ನು ಕೂಡ ರೌಂಡಾಗಿ ಕಟ್ ಮಾಡಬೇಕು. ಬಾಳೆಕಾಯಿ ಹೇಗೆ ರೌಂಡ್ ಕಟ್ ಮಾಡಿದ್ದೀನೋ ಹಾಗೆ ಬದನೆ ಕೂಡ ಹಾಗೆಯೇ ಕಟ್ ಮಾಡಿದ್ದೀನಿ. ಈ ಬದನೆ ಕಟ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ತೊಳೆದು ಆನಂತರ ಉಪ್ಪು ಮತ್ತು ಅರಶಿನದಲ್ಲಿ ಹಾಕಿ ಸ್ವಲ್ಪ ಹೊತ್ತಿಡಬೇಕು. ಅರಶಿನ ಹಾಕಿ ಇಟ್ಟ ನಂತರ ಸ್ವಲ್ಪ ಹೊತ್ತು ನಿಂತ ನಂತರ ಮಸಾಲ ಮಾಡಬೇಕು. ಅದಕ್ಕೆ ಚಿಲ್ಲಿ ಪೌಡರ್ ಮತ್ತು ಕಾರ್ನ್ಫ್ಲೋರ್ ಇದ್ದರೆ ಮತ್ತು ಅರಶಿನ ಮತ್ತು ಉಪ್ಪು ಇದ್ದರೆ ಸಾಕು. ಆನಂತರ ಬಾಂಬೆ ರವೆ ಅದರಲ್ಲಿಂದ ಕೋಟಿಂಗ್ ಮಾಡಿ ತೆಗಿಬೇಕು. ಬದನೆಯನ್ನು ಮಿಕ್ಸ್ ಮಾಡಿ ಆನಂತರ ರವದಲ್ಲಿ ಕೋಟಿಂಗ್ ಮಾಡಿ ಆನಂತರ ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ಮಸಾಲ ಜೊತೆಗೆ ಸ್ವಲ್ಪ ಅಂತೂ ಸಕ್ಕರೆ ಹಾಕಿ, ಇಲ್ಲಾಂದರೆ ಅದೊಂದು ಕಹಿ ಬರುತ್ತೆ ಬದನೆಕಾಯಿ. ಬದನೆ ಫ್ರೈ ಕೂಡ ಸಂಜೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಕಾದ ಎಣ್ಣೆಯಲ್ಲಿ ಫ್ರೈ ಆಗ್ತಿದೆ ಬದನೆ. ನನ್ನ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ನ್ಯೂ ವ್ಯೂವರ್ಸ್ ಆಗಿದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಳೆ ಮತ್ತು ರವೆ ಫ್ರೈ ಈ ಬದನೆಕಾಯಿ ರವೆ ಫ್ರೈ ತುಂಬ ಚೆನ್ನಾಗಿರುತ್ತೆ. ಇದನ್ನೊಮ್ಮೆ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಇಲ್ಲಾಂದರೆ ರೆಸಿಪಿ ಅರ್ಥವಾಗೋದಿಲ್ಲ. ಅದಕ್ಕೋಸ್ಕರ ಪೂರ್ತಿಯಾಗಿ ನೋಡಿ. ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. Thanks for watching.